ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸೆಪ್ಟೆಂಬರ್ 9ರಿಂದ ಏಷ್ಯಾ ಕಪ್ ಟೂರ್ನಿ ಆರಂಭವಾಗಲಿದೆ. ಅದೇ ಟೀಮ್ ಇಂಡಿಯಾ ಆಯ್ಕೆ ವಿಚಾರದ ಬಗ್ಗೆ ವಿವಾದ ಮಾತ್ರ ಮುಂದುವರಿತಾನೇ ಇದೆ. ಇದೀಗ ಮೊಹಮ್ಮದ್ ಶಮಿ ಕೂಡ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಏಷ್ಯಾ ಕಪ್ ಆಡೋಕೆ ನಾನು ರೆಡಿ ಇದ್ದೆ. ದುಲೀಪ್ ಟ್ರೋಫಿಯಲ್ಲಿ ಕಣಕ್ಕಿಳಿತಾ ಇರುವ ನನಗೆ ಏಷ್ಯಾ ಕಪ್ನಲ್ಲಿ ಆಡೋಕೆ ಆಗಲ್ವಾ ಅಂತ ಶಮಿ ಕಿಡಿಕಾರಿದ್ದಾರೆ. ಜೊತೆಗೆ ಟೀಮ್ ಇಂಡಿಯಾ ಆಟಗಾರರ ಆಯ್ಕೆ ವಿಚಾರದಲ್ಲಿ ಕೋಚ್ ಗೌತಮ್ ಗಂಭೀರ್ ಮಾಡ್ತಾ ಇರುವಂತಹ ತಾರತಮ್ಯದಿಂದಾಗಿ ಅನುಭವಿ ಆಟಗಾರರ ವೃತ್ತಿ ಜೀವನ ಕೊನೆಯಾಗ್ತಿದೆ ಎನ್ನುವಂತ ಆರೋಪ ಕೇಳಿ ಬಂದಿದೆ. ಟೀಮ್ ಇಂಡಿಯಾದ ಮಾಜಿ ಡ್ಯಾಶಿಂಗ್ ಓಪನರ್ ವೀರೇಂದ್ರ ಸೆಹ್ವಾಗ್ ಅವರ ಪುತ್ರ ಆರ್ಯವೀರ್ ಸೆಹ್ವಾಗ್ ಡೆಲ್ಲಿ ಪ್ರೀಮಿಯರ್ ಲೀಗ್ ಎಂಟ್ರಿ ಕೊಟ್ಟಿದ್ದಾರೆ. ಸೆಂಟ್ರಲ್ ಡೆಲ್ಲಿ ಕಿಂಗ್ಸ್ ಪರ ಚೊಚ್ಚಲ ಪಂದ್ಯವಾಡಿರುವಂತಹ ಆರ್ಯವೀರ್ ಬೊಂಬಾಟ್ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ದಾರೆ. ಆರಂಭಿಕನಾಗಿ ಕಣಕ್ಕಿಳಿದಂತ ಆರ್ಯವೀರ್ 16 ಎಸೆತಗಳಲ್ಲಿ 4 4ಗಳೊಂದಿಗೆ 22 ರನ್ ಗಳಿಸಿದ್ದಾರೆ. ಪಾಕಿಸ್ತಾನ ತಂಡ ಏಷ್ಯಾ ಕಪ್ಗೂ ಮುನ್ನ ಯುಎಇ ಹಾಗೆ ಅಫ್ಘಾನಿಸ್ತಾನ ವಿರುದ್ಧ T20 ಸರಣಿ ಆಡಲಿದೆ. ಆಗಸ್ಟ್ 29ರಿಂದ ತ್ರಿಕೋನ ಸರಣಿ ನಡೆಯಲಿದೆ. ಫೈನಲ್ ಪಂದ್ಯ ಸೆಪ್ಟೆಂಬರ್ 7ರಂದು ನಡೆಯಲಿದೆ. ಈ ಪಂದ್ಯಗಳ ಮೂಲಕ ಪಾಕ್ ತನ್ನ ಬಲಿಷ್ಠ ಪ್ಲೇಯಿಂಗ್ 11 ಅನ್ನು ರೂಪಿಸೋಕೆ ಪ್ಲಾನ್ ಮಾಡಿದೆ. KL ರಾಹುಲ್ ಈ ಬಾರಿ KKR ಟೀಮ್ಗೆ ಜಾಯ್ನ್ ಆಗ್ತಾರಾ? IPL ಅಂಗಳದಲ್ಲಿ ಈ ರೀತಿ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. KL ರಾಹುಲ್ ಅವರನ್ನ ಟ್ರೇಡ್ ಮಾಡಿಕೊಳ್ಳೋಕೆ ಕೋಲ್ಕತಾ ನೈಟ್ ರೈಡರ್ಸ್ ಫ್ರಾಂಚೈಸಿಯು ಡೆಲ್ಲಿ ಕ್ಯಾಪಿಟಲ್ಸ್ ಜೊತೆ ಮಾತುಕತೆ ಮುಂದುವರಿಸಿದೆ ಎನ್ನಲಾಗ್ತಿದೆ. KKR ಮುಂದಿನ ಸೀಸನ್ಗಾಗಿ ಹೊಸ ನಾಯಕರನ್ನ ಹುಡುಕ್ತಾ ಇದೆ. ಜೊತೆಗೆ ವಿಕೆಟ್ ಕೀಪರ್ ಕಮ್ ಕ್ಯಾಪ್ಟನ್ ಆಗಿ KKR KL ರಾಹುಲ್ ಮೇಲೆ ಕಣ್ಣಿಟ್ಟಿದೆ. ಹೀಗಾಗಿ ಈ ಬಾರಿ KL ರಾಹುಲ್ KKRಗೆ ಸೇರೋದು ಫಿಕ್ಸ್ ಎನ್ನಲಾಗ್ತಾ ಇದೆ. ಮಹಾರಾಜ T20 ಟ್ರೋಫಿಯ ಫೈನಲ್ ಪಂದ್ಯದಲ್ಲಿ ಹುಬ್ಬಳ್ಳಿ ಟೈಗರ್ಸ್ ಮತ್ತು ಮಂಗಳೂರು ಡ್ರ್ಯಾಗನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಕ್ವಾಲಿಫೈಯರ್ 2ನಲ್ಲಿ ಮಂಗಳೂರು ಡ್ರ್ಯಾಗನ್ಸ್ ಬೆಂಗಳೂರು ತಂಡವನ್ನು ಸೋಲಿಸಿ ಫೈನಲ್ ಪ್ರವೇಶ ಪಡೆದಿದೆ. ಆಗಸ್ಟ್ 28ರಂದು ಹುಬ್ಬಳ್ಳಿ ಹಾಗೆ ಮಂಗಳೂರು ನಡುವೆ ಫೈನಲ್ ಪಂದ್ಯ ನಡೆಯಲಿದೆ. ಮೈಸೂರಿನ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಕ್ರೀಡಾಂಗಣದಲ್ಲಿ ಪಂದ್ಯ ನಡೆಯಲಿದೆ. ಏಷ್ಯಾ ಕಪ್ ಟೂರ್ನಿಗೆ ಪಾಕಿಸ್ತಾನ ತನ್ನ ತಂಡವನ್ನು ಪ್ರಕಟ ಮಾಡಿದ್ದು ಅನುಭವಿ ಆಟಗಾರರಾದ ಬಾಬರ್ ಅಜಮ್ ಮತ್ತು ಮೊಹಮ್ಮದ್ ರಿಜ್ವಾನ್ ಅವರಿಗೆ ಸ್ಥಾನ ಸಿಕ್ಕಿಲ್ಲ. ಈ ವಿಚಾರದ ಬಗ್ಗೆ ಮಾಜಿ ಕೋಚ್ ಮಿಕಿ ಆರ್ಥರ್ ಮಾತನಾಡಿದ್ದಾರೆ. ಈ ಇಬ್ಬರು ಆಟಗಾರರು ಆಧುನಿಕ T20 ಕ್ರಿಕೆಟ್ಗೆ ಸೂಕ್ತರಲ್ಲ ಎಂದಿದ್ದಾರೆ. ಬಾಬರ್ ಮತ್ತು ಮೊಹಮ್ಮದ್ ಉತ್ತಮ ಕ್ರಿಕೆಟಿಗರೇ, ಆದರೆ ಇಂದಿನ T20 ಕ್ರಿಕೆಟ್ ವೇಗಕ್ಕೆ ಇಬ್ಬರೂ ಕೂಡ ಸೂಕ್ತ ಅಲ್ಲ ಎಂದಿದ್ದಾರೆ. IPLನಲ್ಲಿ RCB ಪರ ಆಡ್ತಾ ಇರುವಂತಹ ಸ್ಫೋಟಕ ಆಲ್ರೌಂಡರ್ ರೊಮ್ಯಾರಿಯೋ ಶೆಫರ್ಡ್ ಕೆರಿಬಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಸಿಡಿಲಬ್ಬರದ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ದಾರೆ. ಗಯಾನ ಅಮೆಜಾನ್ ವಾರಿಯರ್ಸ್ ತಂಡದ ಪರ ಆಡ್ತಾ ಇರುವಂತಹ ಶೆಫರ್ಡ್ ಕೇವಲ 34 ಎಸೆತಗಳಲ್ಲಿ 5 4 ಹಾಗೆ 7 ಸಿಕ್ಸರ್ ಬಾರಿಸಿ ಅಜೇಯ 73 ರನ್ಗಳನ್ನು ಕಲೆ ಹಾಕಿದ್ರು. ಅದರಲ್ಲೂ ಒಂದೇ ಎಸೆತದಲ್ಲಿ 20 ರನ್ ಕಲೆ ಹಾಕಿದ್ದು ವಿಶೇಷವಾಗಿತ್ತು. 15ನೇ ಓವರ್ನ 3ನೇ ಎಸೆತ ನೋಬಾಲ್ ಆಗಿತ್ತು. ಜೊತೆಗೆ 2 ಫ್ರೀ ಹಿಟ್ ಕೂಡ ಸಿಕ್ಕಿದ್ವು. 2 ಸಿಕ್ಸರ್ ಬಾರಿಸಿದ್ರು. ನಂತರದ ಎಸೆತದಲ್ಲೂ ಕೂಡ ಸಿಕ್ಸರ್ ಸಿಡಿಸಿ ಮಿಂಚಿದ್ರು. ಭಾರತದ ಲೆಜೆಂಡರಿ ಸ್ಪಿನ್ನರ್ ರವಿಚಂದ್ರನ್ ಅಶ್ವಿನ್ ಇಂಡಿಯನ್ ಪ್ರೀಮಿಯರ್ ಲೀಗ್ನಿಂದ ನಿವೃತ್ತಿ ಘೋಷಿಸಿದ್ದಾರೆ. ಕಳೆದ ವರ್ಷವಷ್ಟೇ ಅಶ್ವಿನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ್ರು. ಇದೀಗ ಎಲ್ಲಾ ಮಾದರಿಯ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ದಾರೆ. ರವಿಚಂದ್ರನ್ ಅಶ್ವಿನ್ ಕಳೆದ ಸೀಸನ್ ಅಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಪರ ಕಣಕ್ಕಿಳಿದಿದ್ರು. ಇನ್ನು ಅಶ್ವಿನ್ ನಿವೃತ್ತಿ ಘೋಷಣೆ ನಂತರ CSK ಫ್ರಾಂಚೈಸಿ ಅವರಿಗಾಗಿ ಮಹತ್ವದ ಜವಾಬ್ದಾರಿ ಕಾಯ್ತಾ ಇದೆ ಎನ್ನಲಾಗ್ತಿದೆ. ಅಶ್ವಿನ್ IPLಗೆ ವಿದಾಯ ಹೇಳೋಕೆ ಕಾರಣ ಕೆಲ ದಿನಗಳ ಹಿಂದೆ ಇಂಟರ್ವ್ಯೂ ಒಂದರಲ್ಲಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಎನ್ನಲಾಗ್ತಾ ಇದೆ. ಚೆನ್ನೈ ಸೂಪರ್ ಕಿಂಗ್ಸ್ ಲೀಗ್ ಮಧ್ಯದಲ್ಲಿ ದಕ್ಷಿಣ ಆಫ್ರಿಕಾದ ಡೆವಾಲ್ಡ್ ಬ್ರೇವಿಸ್ ಅವರನ್ನ ಹೆಚ್ಚುವರಿ ಹಣ ನೀಡಿ ಖರೀದಿ ಮಾಡಿತ್ತು ಅಂತ ಅಶ್ವಿನ್ ಹೇಳಿದರು. ಅಶ್ವಿನ್ ಅವರ ಈ ಹೇಳಿಕೆ ಭಾರಿ ವೈರಲ್ ಆಗಿತ್ತು. CSK ಮತ್ತೊಮ್ಮೆ IPLನಲ್ಲಿ ಕಳ್ಳಾಟ ಆಡಿದೆ ಎಂಬ ಆರೋಪ ಕೂಡ ಕೇಳಿ ಬಂದಿತ್ತು. ಇದೇ ಕಾರಣಕ್ಕೆ CSK ಅಶ್ವಿನ್ ವಿರುದ್ಧ ಮುನಿಸಿಕೊಂಡಿತ್ತು ಎನ್ನಲಾಗಿದೆ. ಭಾರತ ತಂಡದಿಂದ ಹೊರಬಿದ್ದಿರುವಂತಹ ಸರ್ಫರಾಜ್ ಖಾನ್ ದೇಶಿ ಅಂಗಳದಲ್ಲಿ ಮತ್ತೊಮ್ಮೆ ಶೈನ್ ಆಗಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಶತಕ ಸಿಡಿಸಿ ಟೀಮ್ ಇಂಡಿಯಾ ಆಯ್ಕೆದಾರರಿಗೆ ಖಡಕ್ ಸಂದೇಶ ಕೊಟ್ಟಿದ್ದಾರೆ. ಬುಚ್ಚಿಬಾಬು ಟೂರ್ನಮೆಂಟ್ನಲ್ಲಿ ಸರ್ಫರಾಜ್ ಖಾನ್ ಸತತ 2 ಶತಕಗಳನ್ನು ಗಳಿಸಿದ್ದಾರೆ. ಮುಂಬೈ ಪರ ಕಣಕ್ಕಿಳಿತಾ ಇರುವಂತಹ ಸರ್ಫರಾಜ್ ಖಾನ್ ತಮಿಳುನಾಡು ಮತ್ತು ಹರಿಯಾಣ ತಂಡಗಳ ವಿರುದ್ಧ ಸೆಂಚುರಿ ಸಿಡಿಸಿ ಮಿಂಚಿದ್ದಾರೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.